ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಆರ್ಎಸ್ಎಸ್ ಮೊದಲ ರಿಯಾಕ್ಷನ್ ಅನ್ನು ಕೊಟ್ಟಿದೆ. ಪ್ರಕರಣದ ಬಗ್ಗೆ ಆರ್ಎಸ್ಎಸ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಎಷ್ಟು ದಿನ ಸೈಲೆಂಟ್ ಆಗಿದ್ದಂತ ಆರ್ಎಸ್ಎಸ್ನ ಮುಖಂಡರು ಈಗ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲಕ್ಷಾಂತರ ಭಕ್ತರ ನಂಬಿಕೆಗೆ ಧಕ್ಕೆಯಾಗಿದೆ ಅಂತ ಆರ್ಎಸ್ಎಸ್ ಬೇಸರವನ್ನ ಹೊರಹಾಕಿದೆ. ಲಕ್ಷಾಂತರ ಭಕ್ತರ ನಂಬಿಕೆಯಿಂದ ದೇಣಿಗೆ ಕೊಟ್ಟಿದ್ರು, ಅಂಥ ಭಕ್ತರ ನಂಬಿಕೆಗಳಿಗೆ ಘಾಸಿಯಾಗಿದೆ. ಆರ್ಎಸ್ಎಸ್ ಇಲ್ಲಿ ಗಮನಿಸ್ತಾ ಹೋಗಬಹುದು. ದತ್ತಾತ್ರೇಯ ಹೊಸಬಾಳೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ತಪ್ಪಿತಸ್ಥರಿಗೆ ಕಠಿಣ ಕ್ರಮ ಆಗಲೇಬೇಕು. ಕಠಿಣ ಕ್ರಮಕ್ಕೆ ಆರ್ಎಸ್ಎಸ್ ಕೂಡ ಆಗ್ರಹಿಸುತ್ತೆ. ಆರ್ಎಸ್ಎಸ್ನ ಸರ ಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಇಲ್ಲಿ ಗಮನಿಸ್ತಾ ಹೋಗಬಹುದು. ಆರ್ಎಸ್ಎಸ್ ಮೊದಲ ಪ್ರತಿಕ್ರಿಯೆ ಅಂದ್ರೆ ಲಕ್ಷಾಂತರ ಭಕ್ತರ ಮನಸ್ಸಿಗೆ ಘಾಸಿಯಾಗಿರುವಂತಹ ವಿಚಾರ. ಯಾರಿಲ್ಲಿ ತಪ್ಪು ಮಾಡಿದಾರೆ ನೋಡಿ, ಆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು. ದತ್ತಾತ್ರೇಯ ಹೊಸಬಾಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು. ಅಂದ್ರೆ ಇಲ್ಲಿ ಭಕ್ತರು ನಂಬಿಕೆಯಿಂದ ತಮ್ಮ ಹರಕೆಯನ್ನು ಅಥವಾ ಪ್ರೀತಿಯಿಂದ ತಾವು ದುಡ್ದಂತಹ ಒಂದು ಭಾಗನು ಇಲ್ಲಿ ರಾಮನಿಗೆ ಅರ್ಪಣೆ ಮಾಡಿದ್ದಾರೆ. ಆ ದುಡ್ಡನ್ನ ಇಲ್ಲಿ ಕದಿಯುವಂಥದ್ದು, ಅದು ಕೂಡ ಈ ಒಂದು ಟ್ರಸ್ಟ್ನ ಸಿಬ್ಬಂದಿಗಳೇ ಇಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಳ್ಳತನ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಆಘಾತಕಾರಿ ಬೆಳವಣಿಗೆ ಅಂತ ಹೇಳಿದ್ದಾರೆ. जांच में जो भी दोषी पाए जाएंगे उन्हें कठोर दंड हो, यह सुनिश्चित करना आवश्यक है. राष्ट्रीय स्वयंसेवक संघ सहित संपूर्ण हिंदू समाज की न्यास से स्वाभाविक ही अपेक्षा है कि इस घोर निंदनीय घटना को असाधारण मानकर गंभीरता से व्यवस्था एवं संचालन की सभी कमियों को दूर करने हेतु परिणामकारक कदम उठाए, ताकि अयोध्या मंदिर पर करोड़ों राम भक्तों की आस्था व श्रद्धा अखंड एवं अटूट बनी रहे. वर्तमान भ्रम और असमंजस की स्थिति समाप्त होनी ही चाहिए. इस दृष्टि से हमारी अपेक्षा है कि सभी आवश्यक पहल मंदिर प्रबंधन और शासन द्वारा गठित विशेष जांच दल करेंगे. जांच में ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಅಸಿಸ್ಟೆಂಟ್ ನ್ಯೂಸ್ ಎಡಿಟರ್ ಆಗಿರುವಂತಹ ನವಿತಾ ಜೈ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ನವಿತಾ, ಇಷ್ಟು ದಿನಗಳ ಕಾಲ ಈ ಒಂದು ಅಯೋಧ್ಯೆಯಲ್ಲಿ ಆಗಿರುವಂತಹ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ನವರು ಯಾವುದೇ ರೀತಿಯ ರಿಯಾಕ್ಷನ್ ಅನ್ನು ಕೊಟ್ಟಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಇವತ್ತು ಮನಬಿಚ್ಚಿ ಮಾತನಾಡಿದ್ದಾರೆ ಆರ್ಎಸ್ಎಸ್ನವರು. ಏನೆಲ್ಲ ವಿಚಾರವನ್ನು ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು? ಧನುಶ್ರೀ, ಕೋಟ್ಯಾಂತರ ಭಕ್ತರ ನಂಬಿಕೆ ಭಾವನೆಗಳ ಪ್ರತೀಕ ಆಗಿದ್ದು ಅಯೋಧ್ಯೆಯ ರಾಮ ಮಂದಿರ. ರಾಮ ಮಂದಿರದಲ್ಲಿ ದೇಣಿಗೆಯನ್ನು ಕೊಟ್ಟಿರುವಂತದ್ದು ಕಳ್ಳತನ ಆಗುತ್ತೆ ಅಂತ ಹೇಳಿದ್ರೆ ಅದು ಕೋಟ್ಯಾಂತರ ಭಕ್ತರ ಮನಸ್ಸಿಗೆ ಘಾಸಿಯಾಗಿದೆ. ಅಷ್ಟು ಮಾತ್ರ ಅಲ್ಲ, ಸಾಕಷ್ಟು ಜನ ಈ ವಿಚಾರದಲ್ಲಿ ಹೀಗೂ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳನ್ನ ಇಟ್ಕೊಂಡು ನೋಡಿದಾಗ ಆಗಿದ್ದು ಎಸ್ಐಟಿ ತನಿಖೆ ಆಗ್ತಾ ಇದೆ, 8 ಮಂದಿಯ ಬಂಧನ ಆಗಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲರ ಪ್ರಶ್ನೆ ಇದ್ದಿದ್ದು ಆರ್ಎಸ್ಎಸ್ ಯಾಕೆ ಇನ್ನೂ ಕೂಡ ಮೌನದಿಂದ ಇದೆ, ಆರ್ಎಸ್ಎಸ್ ಯಾಕೆ ಮಾತಾಡ್ತಾ ಇಲ್ಲ ಈ ವಿಚಾರದಲ್ಲಿ ಅನ್ನುವಂತಹ ಪ್ರಶ್ನೆ ಅನೇಕರು ಕೇಳಿದ್ರು. ಆದ್ರೆ ಇದೀಗ ಮೊದಲ ಬಾರಿಗೆ ಅಧಿಕೃತವಾಗಿ ಮಾತನಾಡಿದೆ ಆರ್ಎಸ್ಎಸ್ನ ಸ್ವಯಂ ಸೇವಕ ಸಂಘದ ಸರ ಕಾರ್ಯವಾಹ ಶ್ರೀ ದತ್ತಾತ್ರೇಯ ಹೊಸಬಾಳೆಯವರು ಇವತ್ತು ಮಾತನಾಡಿ ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಒಂದು, ಅಯೋಧ್ಯೆ ರಾಮ ಮಂದಿರ ಆಗ್ಬೇಕಂದ್ರೆ ಅದರಲ್ಲಿ ಸಾಕಷ್ಟು ಜನರ ಹೋರಾಟ ಇದೆ, ಜೊತೆಗೆ ಬಲಿದಾನ ಇದೆ, ತ್ಯಾಗ ಇದೆ. ಇಂತಹ ಸಂದರ್ಭದಲ್ಲಿ ಇವರು ಎಲ್ಲರ ಒಂದು ಹೋರಾಟದ ಪ್ರತಿಫಲವೇ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಆಗಿರೋದು. ಅಷ್ಟು ಮಾತ್ರ ಅಲ್ಲ, ಈ ಒಂದು ವಿಚಾರ ಯಾವ ರೀತಿಯಾಗಿ ಜನರ ಭಾವನೆಗೆ ಧಕ್ಕೆಯಾಗಿದೆ, ಘಾಸಿಯಾಗಿದೆ, ಇದು ದೊಡ್ಡ ಆಘಾತವನ್ನ ಉಂಟು ಮಾಡಿದೆ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರು ಅಂತ ಗೊತ್ತಾಗುತ್ತೆ ಎಸ್ಐಟಿ ತನಿಖೆಯಲ್ಲಿ. ಅದೇ ಕಾರಣಕ್ಕಾಗಿ ಯುಪಿ ಸರ್ಕಾರ ಈಗಾಗಲೇ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಯಾರು ತಪ್ಪಿತಸ್ಥರು ಅಂತ ಗೊತ್ತಾಗುತ್ತೆ ಅವರಿಗೆ ಕಠಿಣವಾದ ಕ್ರಮ ಆಗಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದೆ. ಇಲ್ಲಿಯವರೆಗೂ ಅನೇಕರಿಗೆ ಇದ್ದಂತಹ ಪ್ರಶ್ನೆ ಅದೇ. ಕಾರಣ ಏನೇ ಆದ್ರೂ, ಯಾರೇ ಮಾತಾಡಿದ್ರು, ವಿಪಕ್ಷಗಳು ಆರೋಪ ಮಾಡಿದ್ರು ಕೂಡ ಆರ್ಎಸ್ಎಸ್ ಇಲ್ಲಿವರೆಗೂ ಕೂಡ ಮೌನ ಮುರಿದಿರ್ಲಿಲ್ಲ, ಆರ್ಎಸ್ಎಸ್ ಹೇಳ್ತಾ ಇರ್ಲಿಲ್ಲ. ಹಾಗಾದ್ರೆ ಯಾಕೆ ಈ ವಿಚಾರದಲ್ಲಿ ಆರ್ಎಸ್ಎಸ್ ಇಲ್ಲಿವರೆಗೂ ಮಾತಾಡ್ತಿಲ್ಲ ಅಂತ ಹೇಳಿ ಇದೀಗ ಆರ್ಎಸ್ಎಸ್ ಈ ವಿಚಾರದಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಡುವ ಕೆಲಸವನ್ನ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಇದು ತಲೆಮಾರುಗಳ ಹೋರಾಟದ ಪ್ರತಿಫಲ ಆಗಿದೆ, ಜೊತೆಗೆ ಸಾಕಷ್ಟು ಬಲಿದಾನ ಆಗಿದೆ, ಸಮರ್ಪಣೆಯಾಗಿದೆ, ಇದರಲ್ಲಿ ಸಾಕಷ್ಟು ತ್ಯಾಗ ಇದೆ. ಇಂತಹ ಸಂದರ್ಭದಲ್ಲಿ
ಇದು ಹಿಂದೂ ಸಮಾಜದ ಶ್ರದ್ಧೆ ನಂಬಿಕೆಯ ಪ್ರತೀಕ ಆಗಿದೆ. ಹಾಗಾಗಿ ಹಿಂದೂ ಭಕ್ತರಿಗೂ ಕೂಡ ಒಂದು ಸೂಚನೆಯನ್ನು ಕೊಡಲಾಗಿದೆ. ಖಂಡಿತವಾಗ್ಲೂ ಕೂಡ ಈ ವಿಚಾರದಲ್ಲಿ ಸರ್ಕಾರ ಕಠಿಣ ಕ್ರಮವನ್ನ ಕೈಗೊಳ್ಳುತ್ತೆ. ಯಾವುದೇ ಭಕ್ತರ ನಂಬಿಕೆಗೆ ಘಾಸಿ ಆಗದ ಹಾಗೆ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವಂತಹ ಭರವಸೆ ನಮಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಪ್ರಮುಖವಾಗಿ ಇದೊಂದು ದುರದೃಷ್ಟಕರ ವಿಚಾರ, ಆಘಾತಕಾರಿ ವಿಚಾರ ಅನ್ನೋದನ್ನ ಕೂಡ ಈಗಾಗಲೇ RSS ಹೇಳ್ಕೊಂಡಿದ್ದು, ಪ್ರಮುಖವಾಗಿ ಉತ್ತರ ಪ್ರದೇಶ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ಮಾಡಿರೋದ್ರಿಂದ ನೀವು ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ, ಗೊಂದಲಕ್ಕೆ ಈಡಾಗುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ನಂಬಿಕೆ ಯಾವ ರೀತಿಯಾಗಿದೆ, ನಿಮ್ಮ ಭಕ್ತಿ ಯಾವ ರೀತಿಯಾಗಿದೆ, ಅದನ್ನ ಇನ್ನೂ ಮುಂದೆ ಕೂಡ ಹಾಗೆಯೇ ಕಂಟಿನ್ಯೂ ಮಾಡಿ ಅನ್ನುವಂತಹ ವಿಚಾರವನ್ನು ಕೂಡ ಈಗಾಗಲೇ RSS ಹೇಳ್ಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, ಕಠಿಣ ಶಿಕ್ಷೆ ಆಗೋದಂತೂ ಖಂಡಿತ ಅನ್ನುವ ವಿಚಾರವನ್ನ ಹೇಳಿದೆ. ಆದ್ರೆ RSS ಈ ಎಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ರೂ ಕೂಡ ಚಂಪತ್ ರಾಯರ ವಿಚಾರ ಆಗಿರ್ಬೋದು, ಮತ್ತೊಂದು ಕಡೆ ಈಗಾಗಲೇ UPಯ DCM ಆಗಿರುವಂತಹ ಕೇಶವ್ ಪ್ರಸಾದ್ ಅವರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ಒಂದಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಟ್ರಸ್ಟ್ ಯಾವುದಕ್ಕೂ ಕೂಡ ಉತ್ತರದಾಯಿತ್ವ ಅಲ್ಲ ಅನ್ನುವಂತಹ ವಿಚಾರ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಯಾಕೆ ಇಂತಹ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ? ಈ ಹಿಂದೆನೆ ಈ ರೀತಿಯಾಗಿ CTCಯಲ್ಲಿ ಹೇಳಿರುವಂತದ್ದು, CICಯಲ್ಲಿ ಹೇಳಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಉತ್ತರದಾಯಿತ್ವ ಅಲ್ಲ ಅನ್ನುವಂಥದ್ದು. ಹಾಗಾದ್ರೆ ಯಾಕೆ ಈ ರೀತಿಯಂತ ಹೇಳಿಕೆಯನ್ನು ಕೊಡಬೇಕಾಗಿತ್ತು? ಈಗ ಅಲ್ಲಿನ DCM UP DCM ಕೊಟ್ಟಂತಹ ಸ್ಟೇಟ್ಮೆಂಟ್ ಕೂಡ ಇದೆಯಲ್ಲ, ಇದು ಇನ್ನೊಂದಷ್ಟು ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಆದ್ರೆ ಇಲ್ಲಿ ಉತ್ತರ ಪ್ರದೇಶದ ಒಂದು ಸರ್ಕಾರ ಪ್ರಾಮಾಣಿಕವಾದಂತಹ ತನಿಖೆಯನ್ನ ಮಾಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಲೇಬೇಕು. ಮತ್ತೊಂದು ಕಡೆ ಇದು ಕೋಟ್ಯಾಂತರ ಭಕ್ತರ ನಂಬಿಕೆಯ ಪ್ರಶ್ನೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಲ್ಲೂ ಯಾರ ಪ್ರಭಾವಕ್ಕೂ ಒಳಗಾಗದೆ ತನಿಖೆಯನ್ನ ಮಾಡಿಸುವಂತಹ ಕೆಲಸ ಆಗ್ಬೇಕಾಗುತ್ತೆ. ಯಾರೇ ಇರಲಿ, ಅದರಲ್ಲಿ ಟ್ರಸ್ಟ್ ನಲ್ಲಿ ಯಾರು ಇಂತಹ ಕೆಲಸವನ್ನ ಮಾಡಿದ್ದಾರೋ ಅವರ ವಿರುದ್ಧ ಕೂಡ ಕ್ರಮವನ್ನ ಕೈಗೊಳ್ಳುವಂತಹ ಒಂದು ಪ್ರಯತ್ನಗಳು ಇಲ್ಲೇ ಆಗ್ಬೇಕಾಗುತ್ತೆ. ಆಗ ಮಾತ್ರ ಇದು ತ್ಯಾಗ ಅಂತ ಏನು RSS ನವರು ಹೇಳ್ತಾ ಇದ್ದಾರೆ, ಬಲಿದಾನ ಅಂತ ಹೇಳ್ತಾ ಇದ್ದಾರೆ, ಸಮರ್ಪಣೆ ಅಂತ ಹೇಳ್ತಾ ಇದ್ದಾರೆ, ಭಕ್ತರ ನಂಬಿಕೆ ವಿಚಾರ ಅಂತ ಹೇಳ್ತಾ ಇದ್ದಾರೆ, ಆಗ ಅದಕ್ಕೆ ಪ್ರತಿಫಲ ಸಿಗುತ್ತೆ. ಆಗ ಮಾತ್ರ ಇದಕ್ಕೆ ಒಂದು ರೀತಿಯಂತಹ ಅರ್ಥ ಬರುತ್ತೆ. ಇಲ್ಲೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಸಾಕಷ್ಟು ಅಧಿಕಾರಿಗಳು ಆ ಒಂದು ಅಯೋಧ್ಯೆ ಟ್ರಸ್ಟ್ ನವರೇ ಇನ್ವಾಲ್ವ್ ಆಗಿರೋದ್ರಿಂದ ಪ್ರಕರಣ ಬೇರೆ ಬೇರೆ ಸ್ವರೂಪವನ್ನ ಪಡ್ಕೊಳ್ಳುವಂತಹ ಚಾನ್ಸಸ್ ಇದೆ. ಬಟ್ ಇಲ್ಲಿ ಗೃಹ ಸಚಿವಾಲಯ ಏನ್ ಹೇಳ್ತಿದೆ ಅಂತಂದ್ರೆ, ಅಯೋಧ್ಯೆ ಟ್ರಸ್ಟ್ ಏನಿದೆ ಯಾರಿಗೂ ಕೂಡ ಉತ್ತರವನ್ನ ಕೊಡಬೇಕಾಗಿಲ್ಲ, ಅವರವರೇ ಎಲ್ಲವನ್ನ ನೋಡ್ಕೊಳ್ತಾರೆ ಅಂತ. ಈಗ RSS ನವರು ಏನಾದ್ರೂ ಕೇಂದ್ರ ಸರ್ಕಾರದ ಮೇಲೆ ಪ್ರೆಷರ್ ಹಾಕಬಹುದಾ? ಕಂಪ್ಲೀಟ್ ಆಗಿ ಇದ್ರ ತನಿಖೆ ನೀವೇ ನೋಡ್ಕೊಳ್ಳಿ ಅಂತ ಏನಾದ್ರು? ಎಸ್, ಈಗಾಗಲೇ ED ಎಂಟ್ರಿ ಆಗುವ ಚಾನ್ಸಸ್ ಕೂಡ ಇದೆ ಧನುಶ್ರೀ. ಇಲ್ಲಿ ನಾವಾಗಲೇ ಹೇಳ್ತಾ ಇದ್ದೆ ನಾನು, CICಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣ ಬೆಳಕಿಗೆ ಬರೋದಕ್ಕಿಂತ ಮುಂಚೆ ಈ ರೀತಿಯಾಗಿ ನಾವು ಉತ್ತರದಾಯಿತ್ವ ಅಲ್ಲ ಟ್ರಸ್ಟ್ ಅನ್ನುವಂತಹ ವಿಚಾರವನ್ನು ಹೇಳಲಾಗಿತ್ತು. ಆದ್ರೆ ಯಾವಾಗ ಇಷ್ಟು ದೊಡ್ಡ ಮಟ್ಟದ ಒಂದು ಗಂಭೀರವಾದ ಪ್ರಕರಣ, ಇದನ್ನು ಈಸಿಯಾಗಿ ತೆಗೆದು ಹಾಕೋದಕ್ಕೆ ಸಾಧ್ಯನೇ ಇಲ್ಲ. RSS ನವರು ಕೂಡ ಅದನ್ನೇ ಹೇಳಿರುವಂತು, ಇದು ಅಸಾಧಾರಣವಾದದ್ದಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಹಾಗಾಗಿ ಈಗ ಈ ಪ್ರಕರಣದಲ್ಲಿ SIT ಅವರು ಇನ್ನು EDಗೆ ಬರೆಯುವಂತಹ ಚಾನ್ಸಸ್ ಇದೆ. ಪತ್ರವನ್ನ ಪತ್ರವನ್ನ ಬರೆದು ಅಕ್ರಮ ಏನೇನು ಆಗಿದೆ ಇಲ್ಲಿ ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನ ತೆಗೆದುಕೊಂಡು ಅವರು ತನಿಖೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ED ಯಾವಾಗ ಎಂಟ್ರಿ ಆಗುತ್ತೋ ಆ ನಂತರ ದೊಡ್ಡ ದೊಡ್ಡ ಕುಳಗಳು, ಪ್ರಭಾವಿಗಳು ಕೂಡ ಈ ಒಂದು ಜಾಲದಲ್ಲಿ ಸಿಕ್ಕಾಕೊಳ್ಳುವಂತಹ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಕೇಂದ್ರ ಸರ್ಕಾರ ಇದರ ಬಗ್ಗೆ ಈಗ ಮೌನವನ್ನ ಮುರಿಬೇಕಾಗಿದೆ. ಪ್ರಮುಖವಾಗಿ ಈಗಾಗಲೇ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದಾರೆ, ಯಾಕೆ ಪ್ರಧಾನಿಗಳು ಇದರ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲೂ ಕೂಡ ಇದರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ, ಈ ವಿಚಾರದಲ್ಲಿ ಯಾವುದೇ ಒಂದು ಸ್ಟೇಟ್ಮೆಂಟ್ ಬರ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಈಗಾಗಲೇ ವಿಪಕ್ಷದವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಜಾರಿ ನಿರ್ದೇಶನಾಲಯ ಆಗಿರಬಹುದು ಅಥವಾ ಇತರೆ ತನಿಖಾ ಸಂಸ್ಥೆಗಳು ಇದರಲ್ಲಿ ತನಿಖೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಮತ್ತೊಂದು ಕಡೆ ಈ ರೀತಿಯಾದಂತಹ ತನಿಖೆಯ ವಿಚಾರ ಅಂತ ಹೇಳಿ ಬಂದಾಗ ಯಾಕೆ ಸ್ವಾಯತ್ತ ಸಂಸ್ಥೆಗಳ ವಿಚಾರ ಅಂತ ಬರುತ್ತೆ, ಮತ್ತೊಂದು ಕಡೆ ಈಗಾಗಲೇ ಯಾಕೆ ಅಲ್ಲಿನ ಲೋಕಲ್ ಬಾಡಿ ಯಾಕೆ ಇದರಲ್ಲಿ ತನಿಖೆ ಮಾಡಿದ್ರೆ ಪಾರದರ್ಶಕವಾಗಿರೋದಿಲ್ವಾ ಅನ್ನುವ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕುತ್ತೆ. ಹಾಗಾಗಿ ಈಗ ಏನು ತನಿಖೆ ನಡೀತಾ ಇದೆ ಆ ಒಂದು ತನಿಖೆ ಪಾರದರ್ಶಕವಾಗಿ ನಡೆಯೋದ್ರ ಜೊತೆಗೇನೆ ED ತನಿಖೆಗೆ ಎಂಟ್ರಿ ಕೊಟ್ರೆ ಆಗ ಮತ್ತಷ್ಟು ದೊಡ್ಡ ದೊಡ್ಡ ಪ್ರಭಾವಿಗಳು ಕೂಡ ಇದರಲ್ಲಿ ಸಿಕ್ಕಾಕೊಳ್ಳುವಂತಹ ಚಾನ್ಸಸ್ ಇದೆ. ಆದ್ರೆ ಒಂದೇ ಒಂದು ವಿಚಾರ ಅಂತ ಹೇಳಿದ್ರೆ, ಇದರಲ್ಲಿ ಕೋಟ್ಯಾಂತರ ಭಕ್ತರ ನಂಬಿಕೆ ಇದೆ, ಭಾವನೆಯ ವಿಚಾರ ಇದೆ. ಯಾಕಂದ್ರೆ ಎಲ್ಲವನ್ನ ತ್ಯಾಗ ಸಮರ್ಪಣೆ ಅನ್ನುವಂತಹ ವಿಚಾರ ಅಂತ ಹೇಳಿ ಬಂದಾಗ ಇದರಲ್ಲಿ ಪಾರದರ್ಶಕವಾದ ತನಿಖೆಯ ಅಗತ್ಯ ಕೂಡ ಇದೆ. ಕಠಿಣವಾದ ಕ್ರಮಗಳು, ಯಾರ್ಯಾರು ಈ ವಿಚಾರದಲ್ಲಿ ಸಿಕ್ಕಾಕೊಳ್ತಾರಲ್ಲ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಿಸುವ ಕೆಲಸವೂ ಕೂಡ ಆಗ್ಬೇಕಾಗಿದೆ. ಧನುಶ್ರೀ, ಥ್ಯಾಂಕ್ ಯು ನವಿತಾ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ.